ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು ನಿನ್ನೆನೇ ಆನ್ಸರ್ ಕೀಯನ್ನು ರಿಲೀಸ್ ಮಾಡಿದ್ದಾರೆ. ಸೊ ಇದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಫಿಷಿಯಲ್ ಆಗಿ ಆನ್ಸರ್ ಕೀಯನ್ನು ರಿಲೀಸ್ ಮಾಡಿದ್ದಾರೆ. ದಯವಿಟ್ಟು ನೋಡಿಕೊಳ್ಳಿ. ನಿಮ್ಮ ವರ್ಷನನ್ನು ನೋಡಿಕೊಂಡು ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು ವರ್ಷನನ್ನು ನೋಡಿಕೊಂಡು ಕರೆಕ್ಟಾಗಿ ಪರ್ಫೆಕ್ಟಾಗಿ ನೋಡಿಕೊಂಡು ಮಾರ್ಕ್ಸನ್ನು ಕ್ಯಾಲ್ಕುಲೇಟ್ ಮಾಡಿ. ನಾನು ಅಂದ್ಕೊಳ್ತೇನೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಆಲ್ರೆಡಿ ನೋಡಿದ್ದೀರಾ. ಇಲ್ಲಿ ನೋಡಿದ್ದು ಫಿಸಿಕ್ಸ್, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ UGCET 2025 ಅಂತ ಹೋದರೆ ನಿಮಗೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಬರುತ್ತೆ. ಆ್ಯಂಡ್ ವರ್ಷನ್ ನಂಬರ್ ನೋಡ್ಕೊಳ್ಳಿ ಸ್ಟೂಡೆಂಟ್ಸ್. A1, A2, A3 ನಿಮ್ದು ಯಾವುದು ಬುಕ್ಲೆಟ್ ಯಾವುದು, A4, B1, B2, B3, B4 ಅವ್ರ C1, C2, C3, C4 ಅದನ್ನು ನೋಡಿಕೊಂಡು D1, D2, D3, D4 ಅದನ್ನು ನೋಡಿಕೊಂಡು ನಿಧಾನ ಮತ್ತು ಏನು ಹೇಳ್ತಾರೆ ಗಡಿಬಿಡಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ನಿಧಾನ ನೋಡಿಕೊಂಡು ಯಾವುದು ಆನ್ಸರ್ ಕೀ ಇದೆ, ಕರೆಕ್ಟ್ ಇದೆಯಾ ಇಲ್ವಾ ಅದೆಲ್ಲದನ್ನು ಚೆಕ್ ಮಾಡಿ, ಆಯಿತಾ. ನಿಮಗೆ ಎಷ್ಟು ಮಾರ್ಕ್ಸ್ ಬರ್ತಾ ಇದೆ, ಟೋಟಲ್ ಮಾಡಿದಾಗ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರ್ತಾ ಇದೆ CET ಅನ್ನೋದನ್ನು ಟೋಟಲ್ ಮಾಡಿ ನೋಡಿ, ಆಯಿತಾ. ಮತ್ತೇನಾದರೂ ಕ್ವಶನ್ಸಲ್ಲಿ ಅಥವಾ ಆನ್ಸರ್ಸಲ್ಲಿ ಏನಾದರೂ ರಾಂಗ್ ಇದ್ದರೆ, ನಿಮ್ಗೆ ಏನಾದರೂ ಅಬ್ಜೆಕ್ಷನ್ ಹಾಕಬೇಕು ಅಂತಿದ್ರೆ ಆಬ್ಜೆಕ್ಷನ್ಗೂ ಕೂಡ ಓಪನ್ ಇದೆ ಪೋರ್ಟಲ್ಲು. ಸೊ ಆಬ್ಜೆಕ್ಷನ್ಗೂ ಪೋರ್ಟಲ್ ಓಪನ್ ಇದೆ. ಇಲ್ಲಿದೆ ನೋಡಿ, 2025 ತಾತ್ಕಾಲಿಕ ಕೀ ಉತ್ತರಗಳಿಗಾಗಿ ಆಕ್ಷೇಪಣೆ ಲಿಂಕ್. ಅಂದರೆ ನೀವು ಇನ್ ಕೇಸ್ ಆಬ್ಜೆಕ್ಷನ್ ಮಾಡಬೇಕು ಅಂತಿದ್ರೆ ಅಲ್ಲಿಗೆ ಹೋಗಿ ಆಕ್ಷೇಪಣೆಯನ್ನು ಕೂಡ ಮಾಡ್ಬೋದು, ಆಯಿತಾ. ಸೊ ಈಗ ಎಲ್ಲರೂ ಕೂಡ ನಿಮ್ಮ ಏನು KCET ಇದಿದೆ ಮಾರ್ಕ್ಸನ್ನ ಕನ್ಸಿಡರ್ ಮಾಡಿ, ಅಂದರೆ ಒಂದು ಟೈಮ್ ರೀಚೆಕ್ ಮಾಡಿ, ಕ್ರಾಸ್ ಚೆಕ್ ಮಾಡಿ ಏನು ಬರುತ್ತಂತ ನೋಡಿ, ಆಯಿತಾ. ಯಾರಿಗಾದರೂ ಏನಾದರೂ ಡೌಟ್ ಇದ್ದರೆ ನಿಮ್ಮ ರ್ಯಾಂಕ್ ಬಗ್ಗೆ, ಸರ್ ನನ್ನ ರ್ಯಾಂಕ್ ಎಷ್ಟು ಬರ್ಬೋದು, ನನಗೆ ಬೋರ್ಡ್ಸಲ್ಲಿ ಇಷ್ಟಿದೆ, KCET ಇಷ್ಟಿದೆ, ನನಗೆ ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಿ ಕೊಟ್ಟರೆ ಇನ್ನೂ ಒಳ್ಳೆಯದು ಸ್ಟೂಡೆಂಟ್ಸ್. ಈ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಸರ್ ನನಗೆ PUC ಬೋರ್ಡ್ಸಲ್ಲಿ PCM ಇಂತಿಷ್ಟು ಬಂದಿದೆ, ಆಯಿತಾ. ನೀವು ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರುವವರಾಗಿದ್ದರೆ, ಸರ್ ನನ್ನ ಇಂಪ್ರೂವ್ಮೆಂಟ್ ಎಕ್ಸಾಮಲ್ಲಿ ಇನ್ನೂ ಇಷ್ಟು ಮಾರ್ಕ್ಸ್ ತೆಗಿಬೋದು ಅನ್ನೋ ಒಂದು ಗೋಲ್ ಇದೆ, ಇಷ್ಟಕ್ಕೆ ಹೋಗ್ತೇನೆ ನಾನು ಅಂತ ಹೇಳಿ ನೀವು ಆ್ಯಡ್ ಮಾಡಿ ಬರೆದ್ರೂ ನೋ ಪ್ರಾಬ್ಲಮ್. ಹಾಗೆ KCET ನನಗೀಗ ಇಷ್ಟು ಮಾರ್ಕ್ಸ್ ಬಂದಿದೆ, ನನಗೆ ಎಷ್ಟು ರ್ಯಾಂಕ್ ಬರ್ಬೋದು, ಎಕ್ಸ್ಪೆಕ್ಟೆಡ್ ರ್ಯಾಂಕ್. ಓಕೆ ಸ್ಟೂಡೆಂಟ್ಸ್, ಮತ್ತೊಂದು ಹೇಳ್ತಾನೆ, ನಾನು ಎಕ್ಸಾಕ್ಟ್ ರ್ಯಾಂಕ್ ಕೊಡ್ತಾ ಇಲ್ಲ, ಇಟ್ ಇಸ್ ಎಕ್ಸ್ಪೆಕ್ಟೆಡ್ ರ್ಯಾಂಕ್. ಲಾಸ್ಟ್ ಇಯರ್ನ ಡೇಟಾ ಪ್ರಕಾರ ಆ ರೇಂಜಲ್ಲಿ ಬರುತ್ತೆ. ಸೊ ನಾನು ಯಾರ್ಯಾರಿಗೆ ಈಗ ಒಂದು ಎಕ್ಸ್ಪೆಕ್ಟೆಡ್ ರ್ಯಾಂಕನ್ನು ಕೊಟ್ಟಿದ್ದೇನೆ, ನಿಮಗೆ ಅದಕ್ಕಿಂತ ಒಳ್ಳೆ ರ್ಯಾಂಕು ಬರ್ಬೋದು. ನಾನು ಆಲ್ಮೋಸ್ಟ್ ಏನು ಮಾಡಿದರೆ, ಲಾಸ್ಟ್ ಇಯರ್ ಇನ್ ಕೇಸ್ ಈಗ 70% ಫಾರ್ ಎಕ್ಸಾಂಪಲ್ ಒಂದು 10,000 ರ್ಯಾಂಕ್ ಬಂದಿದ್ದರೆ, ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು 10,000 ರ್ಯಾಂಕ್ ಬಂದಿದ್ದರೆ, ನಾನು ಅದನ್ನು ಈ ವರ್ಷ ಏನು ಬರೆದಿದ್ದೇನೆ, ಏನು ಹೇಳಿದ್ದೇನೆ, 10 to 15,000 ಅಥವಾ 12 to 15,000, 1,000, 2,000 ಎಕ್ಸ್ಟ್ರಾನೇ ಹೇಳಿದ್ದೇನೆ. ಸೊ ನಿಮ್ಗೆ ಇನ್ನೂ ಬೆಟರ್ ಬರ್ಬೋದು, ಆಯಿತಾ. ಸೊ ನಾನು ಹೇಳಿರೋ ರ್ಯಾಂಕಿನ ರೇಂಜಲ್ಲೇ ಬರುತ್ತೆ ಆಲ್ಮೋಸ್ಟ್, ಆಯಿತಾ. ಮತ್ತು ಈ ವರ್ಷ ಸ್ವಲ್ಪ KCET ಈಸಿ ಆಗಿತ್ತು. ಸೊ ಈಸಿ ಆಗಿರ್ಲಿಕ್ಕೆ ಹೋಗಿ ಸ್ವಲ್ಪ ರ್ಯಾಂಕ್ಗಳು ವೇರಿಯೇಷನ್ಸ್ ಆಗ್ಬೋದು ಅಷ್ಟೇ ಸ್ಟೂಡೆಂಟ್ಸ್, ಆಯಿತಾ. ಸೊ ಏನಾದರೂ ಡೌಟ್ಸ್ಗಳಿದ್ದರೆ ನನ್ನ ಹತ್ರ ಕೇಳ್ಬೋದು ನೀವು. ಈ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಸರ್ ನನಗೆ ಇಂತಿಷ್ಟು ಮಾರ್ಕ್ಸ್ ಬಂದಿದೆ, ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಿ ಕಳಿಸಿದರೆ ಇನ್ನೂ ಬೆಟರ್. 50% ಬೋರ್ಡ್ಸ್, 50% ಫ್ರಮ್ KCET ಇದನ್ನು ಕಳಿಸಿದರೆ ನಾನು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ನಾನು ನಿಮಗೆ ಹೇಳ್ತೇನೆ ಎಷ್ಟು ಬರ್ಬೋದು ನಿಮ್ಮ ರ್ಯಾಂಕು ಅಂತ, ಆಯಿತಾ. ಸೊ ಎಕ್ಸಾಕ್ಟ್ಲಿ ಅದೇ ರ್ಯಾಂಕ್ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಅಪ್ರಾಕ್ಸಿಮೇಟ್, ಆಯಿತಾ. ಲಾಸ್ಟ್ ಇಯರ್ನ ಡೇಟಾ ಪ್ರಕಾರ ನಾನು ಹೇಳ್ತಾ ಇರೋದು. ಸೊ ಮತ್ತು ಸರ್ ನನಗೆ ಕ್ಯಾಲ್ಕುಲೇಟ್ ಮಾಡಿದ ನಂತರ, ಸರ್ ನನಗೆ 1,50,000 ಮೇಲೆ ಬರ್ತಾ ಇದೆ, 1,00,000 ಮೇಲೆ ಬರ್ತಾ ಇದೆ, 50,000 ಮೇಲೆ ಬರ್ತಾ ಇದೆ, ಸೊ ಐ ಆಮ್ ಗೆಟಿಂಗ್ ಅಂದರೆ ನನಗೆ ಭಯ ಆಗ್ತಾ ಇದೆ ಸರ್ ನಂಗೆ ಸೀಟ್ ಸಿಗುತ್ತಾ ಇಲ್ವಾ, ಐ ಆಮ್ ಗೆಟಿಂಗ್ ಮೋರ್ ರ್ಯಾಂಕು ಅಂತ ನಿಮಗೆ ಭಯ ಆಗ್ತಿದ್ರೆ ಡೋಂಟ್ ವರಿ, ಅದ್ರ ಬಗ್ಗೆ ಇನ್ನೊಂದು ವೀಡಿಯೋನ ಮಾಡ್ತೇನೆ. ಪ್ರತಿಯೊಂದನ್ನು ವಿತ್ ಪ್ರೂಫ್ ನಾನು ನಿಮ್ಗೆ ಕೊಡ್ತೇನೆ. ಸೊ ನೋ ನೀಡ್ ಟು ವರಿ, ನಿಮ್ಗೆ ಎಷ್ಟೇ ಮಾರ್ಕ್ಸ್ ಬಂದರೂ ನೋ ನೀಡ್ ಟು ವರಿ. ನಿಮ್ದು ಏನು ಮಾರ್ಕ್ಸ್ ಬಂದಿದೆ ಅದನ್ನು ಕಮೆಂಟ್ ಮಾಡಿ, ನಿಮ್ಗೆ ಎಷ್ಟು ರ್ಯಾಂಕ್ವರೆಗೂ ಸಿಗುತ್ತೆ ಅಂತ ಅನ್ನೋದನ್ನು ನಾನು ಇದು ಮಾಡ್ತೇನೆ, ಮುಂದಿನ ಒಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ. ಓಕೆ, ಸೊ ಆದಷ್ಟು ಬೇಗ ಕೀ ಆನ್ಸರ್ನ ಚೆಕ್ ಮಾಡಿ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿದು ಕೀ ಆನ್ಸರ್ನ ಚೆಕ್ ಮಾಡಿ. ಏನಾದರೂ ಆಬ್ಜೆಕ್ಷನ್ ಇದ್ದರೆ ಆಬ್ಜೆಕ್ಷನ್ ಹಾಕ್ಬೋದು, ಆದಷ್ಟು ಬೇಗ ನೋಡದೇ ಇದ್ದವ್ರು, ಆಯಿತಾ. ಓಕೆ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ, ಅದೇ ರೀತಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಂಥ ಅಪ್ಡೇಟ್ಸ್ಗಳು ತುಂಬ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇರ್ತಾನೆ, ಟೈಮ್ ಟು ಟೈಮ್ ಕೊಡ್ತಾ ಇರ್ತಾನೆ. ಪ್ಲಸ್ ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತಾನೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತಾನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್ ಸ್ಟೂಡೆಂಟ್ಸು, ಟೇಕ್ ಕೇರ್, ಬಾಯ್.